ಮಾರ್ನಿಂಗ್. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿಪ್ಪ ಅಂದರೆ ಚಲನೆಗೆ ಸಂಬಂಧಿಸಿದಂತಹ ಕೆಲವು ಲೆಕ್ಕಗಳನ್ನು ಬಿಡಿಸ್ತಾ ಇದ್ವಿ. ಅದರಲ್ಲಿ ಟೆಕ್ಸ್ಟ್ ಬುಕ್ ಮಿಡಲಲ್ಲಿರುವಂಥ ಕೆಲವು ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಈಗೇನು ಮಾಡೋಣ ಅಂದರೆ ಅಭ್ಯಾಸ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಹೌದಾ, ಒಂದಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಮಾಡಿ ಹಾಕುವಂಥ ಕೆಲಸ ಮಾಡ್ತೀನಿ, ಮತ್ತೆ ಉಳಿದಂಥವುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕುವಂಥ ಕೆಲಸ ಮಾಡ್ತೀನಿ. ಹಾಗಾದರೆ ಮೊಟ್ಟ ಮೊದಲನೇ ಪ್ರಶ್ನೆ, ಅಭ್ಯಾಸ ಪ್ರಶ್ನೆ, ಚಲನೆಗೆ ಸಂಬಂಧಿಸಿದಂತ ಮೊಟ್ಟ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ 200 ಮೀಟರ್ ವ್ಯಾಸವುಳ್ಳ ವೃತ್ತೀಯ ಪಥದಲ್ಲಿ ಓಟಗಾರನೊಬ್ಬ ಒಂದು ಸುತ್ತನ್ನ 40 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ದಾನೆ. 2 ನಿಮಿಷ 20 ಸೆಕೆಂಡ್ ಅಂತರದಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಹಾಗಾದ್ರೆ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಅವ್ರು ಕೊಟ್ಟಂತಹ ದತ್ತಾಂಶಗಳು ಏನಿದಾವೆ ಅಂತ ಬರ್ಕೊಂಡ್ಬಿಡೋಣ. ಡಿ ಇಸ್ ಈಕ್ವಲ್ ಟು 200 ಮೀಟರ್ ಅಂದ್ರೆ ವ್ಯಾಸ 200 ಮೀಟರ್ ಕೊಟ್ಟಿದ್ದಾರೆ. ಅದಾದ ನಂತರ ಏನಪ್ಪಾ ಅಂದ್ರೆ ಒಂದು ಸುತ್ತನ್ನ ಹಾಕ್ಲಿಕ್ಕೆ 40 ಸೆಕೆಂಡ್ಗಳಲ್ಲಿ ವ್ಯಕ್ತಿ ತಗೋತಾ ಇದ್ದಾನ, ಏನೋ ಓಟಗಾರನೊಬ್ಬ ತಗೋತಾ ಇದ್ದಾನ. ಹಾಗಾದ್ರೆ ಕೊಟ್ಟಂತಹ ವೇಳೆ ಟೋಟಲ್ ಟೈಮ್ ಎಷ್ಟಿದೆಯಪ್ಪ ಅಂದ್ರೆ 2 ನಿಮಿಷ 20 ಸೆಕೆಂಡ್ ಇದೆ. 2 ನಿಮಿಷ 20 ಸೆಕೆಂಡ್. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟವನ್ನ ಕಂಡುಹಿಡಿ ಅಂತ ಹೇಳಿದಾರೆ. ಚಲಿಸಿದ ದೂರ is equal to question mark, ಸ್ಥಾನ ಪಲ್ಲಟ is equal to question mark. ಹಾಗಾದ್ರೆ ಇವು ಎರಡನ್ನು ಕಂಡು ಹಿಡಿಯಬೇಕಾಗಿದೆ. ಕಂಡು ಹಿಡಿಯೋಕ್ಕಿಂತ ಮುಂಚೆ ಹೌದಾ, ಫಾರ್ ಎಕ್ಸಾಂಪಲ್ ನಾವು ಒಂದು ವೃತ್ತವನ್ನ ತೆಗೆದುಕೊಂಡಾಗ ಹೌದಾ, ವೃತ್ತದ ಮಧ್ಯ ಬಿಂದುವಿನಿಂದ ಅಂತ್ಯ ಬಿಂದುವಿನವರೆಗೆ ಹೌದಾ ಇರುವಂತಹ ದೂರವನ್ನು ನಾವು ತ್ರಿಜ್ಯ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಚಲಿಸ್ತಾ ಇದ್ದಾನ. ಹಾಗಾದ್ರೆ ವ್ಯಾಸವನ್ನು ಕೊಟ್ಟಿದ್ದಾರೆ ನಮ್ಗೆ. ಈಗಾಗಲೇ ವ್ಯಾಸ ಅಂದ್ರೆ ಡಿ ಇಸ್ ಈಕ್ವಲ್ ಟು 2r ಅಂತ ಗೊತ್ತಿದೆ. ತ್ರಿಜ್ಯದ 2ರಷ್ಟು ಏನಿರ್ತದಪ್ಪ ಅಂದ್ರೆ ವ್ಯಾಸ ಇರ್ತದ. ತ್ರಿಜ್ಯದ 2ರಷ್ಟು ಏನಿರ್ತದ ವ್ಯಾಸ ಇರ್ತದ. ಹೌದಾ, ಆಮೇಲೆ ಏನಪ್ಪಾ ಅಂದ್ರೆ ವ್ಯಕ್ತಿ ಎ ಇಂದ ಆರಂಭಿಸಿದಾನ ಅಂತ ಇಟ್ಕೊಂಡು ಒಂದು ವೃತ್ತ ಇದೆ. ವ್ಯಕ್ತಿ ಎ ಇಂದ ಆರಂಭಿಸಿದಾನ, ಪೂರ್ತಿ ಎ ಇಂದ ಆರಂಭಿಸಿ ಬಿಗೆ, ಆಮೇಲೆ ಬಿ ಇಂದ ಮತ್ತೆ ಎಗೆ ತಲುಪಲಿಕ್ಕೆ ಅವನು ಒಂದು ಪೂರ್ಣ ಸುತ್ತನ್ನ ಹಾಕ್ಲಿಕ್ಕೆ 40 ಸೆಕೆಂಡ್ ವೇಳೆಯನ್ನ ತೆಗೆದುಕೊಳ್ತಾನ. ಎಷ್ಟು? 40 ಸೆಕೆಂಡ್ ವೇಳೆಯನ್ನ ತೆಗೆದುಕೊಳ್ತಾನ. ಹಾಗಾದ್ರೆ ನಾವು ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟವನ್ನ ಕಂಡುಹಿಡಿಯಬೇಕಾಗಿದೆ. ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟವನ್ನ ಏನ್ ಮಾಡ್ಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ನಾವು ಜನರಲ್ ಆಗಿ ವೃತ್ತೀಯ ಪಥದಲ್ಲಿ, ವೃತ್ತದ ಗುಂಟ ಅಥವಾ ವೃತ್ತೀಯ ಪಥದಲ್ಲಿ ವ್ಯಕ್ತಿ ಚಲಿಸ್ತಾ ಇದ್ದಾನಂದ್ರೆ ಹೌದಾ, ಚಲಿಸಿದ ದೂರವನ್ನು ಕಂಡುಹಿಡಿಯಲಿಕ್ಕೆ ನಾವು ಬಳಸುವಂತ ಸೂತ್ರ ಯಾವಪ್ಪ ಅಂದ್ರೆ 2πr ಅಂತ. ಯಾವುದು? 2πr. ಇಲ್ಲಿ ನಮ್ಗೆ ಪೈನ ಬೆಲೆ ಗೊತ್ತಿದೆ. ಪೈ ಬೆಲೆ ಎಷ್ಟಿದೆ? 22/7 ಅಥವಾ 3.142. 3.142 ಪೈನ ಬೆಲೆ ನಮ್ಗೇನಿದೆ ಗುರುತಿದೆ. ಹಾಗಾದ್ರೆ ನಾವು ಮೊದಲು ಆರ್ ಕಂಡು ಹಿಡ್ಕೋಬೇಕು. ಹಿಡ್ಕೋಬೇಕು ಆರ್. ಹಾಗಾದ್ರೆ ಡಿ ಇಸ್ ಈಕ್ವಲ್ ಟು ಈಗ ತಾನೇ ಏನಂತ ಹೇಳಿದೆ? 2r ಅಂತ ಹೇಳಿದೀನಿ. ಯಾಕೆ? ವ್ಯಾಸ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ. ನಾವು ತ್ರಿಜ್ಯವನ್ನು ಕಂಡುಹಿಡಿಯಬೇಕಾಗಿದೆ. ತ್ರಿಜ್ಯವನ್ನು ಕಂಡುಹಿಡಿಯಬೇಕಾದ್ರೆ ಇದೇನಾಗ್ತದೆ ಅಂದ್ರೆ r ಇಸ್ ಈಕ್ವಲ್ ಟು d/2 ಆಗ್ತದೆ. ಡಿ ಇಸ್ ಈಕ್ವಲ್ ಟು 2r ಅಂತಿತ್ತು. ಹೌದಾ, ಏನು ವ್ಯಾಸ ಇಸ್ ಈಕ್ವಲ್ ಟು ಏನು 2 ಪಟ್ಟು ತ್ರಿಜ್ಯ. 2 ಪಟ್ಟು ತ್ರಿಜ್ಯ. ಹಾಗಾದ್ರೆ ತ್ರಿಜ್ಯದ 2ರಷ್ಟೇ ವ್ಯಾಸ ಅಂತ ಕರಿತೀವಿ ಅಂತ ಹೇಳಿದೆ. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು ಡಿ ಕೊಟ್ಟಿದ್ದಾರೆ. ಎಷ್ಟಿದೆ? 200 ಮೀಟರ್ ಡಿವೈಡೆಡ್ ಬೈ 2. ಹಾಗಾದ್ರೆ ನಮ್ಗೆ ಏನ್ ಸಿಕ್ತು ಅಂದ್ರೆ ಆರ್ ಸಿಕ್ತು 1 100. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು 100 ಮೀಟರ್. ಇದೇನ್ ಸಿಕ್ತಪ್ಪ ಅಂದ್ರೆ ನಮ್ಗೆ ವೃತ್ತೀಯ ಪಥದಲ್ಲಿ ತ್ರಿಜ್ಯ ಸಿಕ್ತು. ವೃತ್ತೀಯ ಪಥದಲ್ಲಿ ಏನ್ ಸಿಕ್ತು? ತ್ರಿಜ್ಯ. ಈಗ ಇಲ್ಲಿರುವಂತಹ ವ್ಯಾಲ್ಯೂಸ್ 2π ಇಂಟು ಆರ್ ಎಷ್ಟಿದೆ? 100. ಆಮೇಲೆ ತೆಗೆದುಕೊಂಡಂತ ಒಟ್ಟು ವೇಳೆ ಎಷ್ಟಿದೆ? ತೆಗೆದುಕೊಂಡಂತ ವೇಳೆಯನ್ನು ಕೊಟ್ಟಿದ್ದಾರೆ. ಒಟ್ಟು ವೇಳೆ ಎಷ್ಟಿದೆ? 140 ಸೆಕೆಂಡ್. ಯಾಕೆ 140 ಸೆಕೆಂಡ್? ಹೌದಾ, 2 ನಿಮಿಷ. ಹೌದಾ, 1 ನಿಮಿಷದಲ್ಲಿ ಎಷ್ಟು ಸೆಕೆಂಡ್ ಇರ್ತಾವ? 60 ಸೆಕೆಂಡ್ ಇರ್ತಾವ. 2 ನಿಮಿಷ ಅಂದ್ರೆ 120 ಸೆಕೆಂಡ್. 120 ಸೆಕೆಂಡ್ ಪ್ಲಸ್ 20 ಸೆಕೆಂಡ್. 120 ಸೆಕೆಂಡ್ ಪ್ಲಸ್ 20 ಸೆಕೆಂಡ್ ಎಷ್ಟಾಯ್ತು? 140 ಸೆಕೆಂಡ್ ಆಯ್ತು. ಆಮೇಲೆ ಪೂರ್ತಿಯಾಗಿ ವೃತ್ತದಲ್ಲಿ ಒಂದು ಸುತ್ತನ್ನ ಹಾಕ್ಲಿಕ್ಕೆ ತೆಗೆದುಕೊಳ್ಳುವಂತ ವೇಳೆ ಎಷ್ಟಪ್ಪ ಅಂದ್ರೆ 40 ಸೆಕೆಂಡ್. ಎಷ್ಟು? 40 ಸೆಕೆಂಡ್. ಹಾಗಾದ್ರೆ ಏನು 2π ಇಂಟು 100 ಡಿವೈಡ್ ಬೈ 40 ಇಂಟು ಏನು ಇಂಟು 140 ಏನಿದೆಯಲ್ಲ
ಹಂಗಾದ್ರೆ 41 45 45 ಹೌದಾ. ಹಾಗಾದ್ರೆ ಏನಪ್ಪಾ ಅಂದ್ರೆ 2 ಇಂಟು 3.142 ಇಂಟು 140 ಯಾಕಂದ್ರೆ ಈಗಾಗಲೇ 40 ಸ್ಟ್ರೈಕ್ ಔಟ್ ಆಗಿದೆ. ಹಾಗಾದ್ರೆ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ 2198 ಮೀಟರ್. ಇದೇನಪ್ಪಾ ಅಂದ್ರೆ ಕಾಯ ಚಲಿಸಿದ ದೂರ. ನಾನು ಡೈರೆಕ್ಟ್ ಆಗಿ ಇಡ್ತಾ ಇದ್ದೀನಿ, ಯಾಕಂದ್ರೆ ಆಲ್ರೆಡಿ ನಾನು ಲೆಕ್ಕವನ್ನು ಬಿಡಿಸಿದ್ದೀನಿ, ನನಗೆ ವ್ಯಾಲ್ಯೂಸ್ ಗೊತ್ತಿದೆ. ಅದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. 2 ಇಂಟು 3.14 ಇಂಟು 140 ಅಥವಾ ಸಿಂಪಲ್ ಆಗಿ 22/7 ತಗೊಂಡು ನೀವೇನ್ ಮಾಡ್ಬೋದು ಅಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಹೌದಾ. ಎಷ್ಟು ಚಲಿಸಿದ ದೂರ 2198 ಮೀಟರ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮಾಡಿದ್ರೆ 2200 ಮೀಟರ್ ಕೊಟ್ಟಿದ್ದಾರೆ, ನಿಯರ್ಲಿ 2200 ಮೀಟರ್ಸ್. ಇನ್ನ ಸ್ಥಾನ ಪಲ್ಲಟವನ್ನು ಕಂಡುಹಿಡಿಯಬೇಕಾಗ್ತದೆ. ಚಲಿಸಿದ ದೂರವನ್ನು ಕಂಡುಹಿಡಿದ್ವಿ. ಏನ್ ಕೇಳಿದ್ರು ಅವರು? ಚಲಿಸಿದ ದೂರವನ್ನು ಕೇಳಿದ್ರು, ಚಲಿಸಿದ ದೂರವನ್ನು ಕಂಡುಹಿಡಿದ್ವಿ. ಇನ್ನು ಸ್ಥಾನ ಪಲ್ಲಟವನ್ನು ಕಂಡುಹಿಡಿಯಬೇಕಾಗ್ತದೆ. ಹಾಗಾದ್ರೆ ನಾವು ಈಗಾಗಲೇ ಏನ್ ಮಾಡಿದೀವಿ ಅಂದ್ರೆ ಸ್ಥಾನ ಪಲ್ಲಟವನ್ನು ಅಭ್ಯಾಸ ಮಾಡಿದೀವಿ. ಏನಪ್ಪಾ ಅಂದ್ರೆ ಸ್ಥಾನ ಪಲ್ಲಟ ಏನು? ಕಾಯ ಚಲಿಸಿದಂತ ಅತ್ಯಂತ ಕನಿಷ್ಠ ದೂರವನ್ನೇ ನಾವು ಸ್ಥಾನ ಪಲ್ಲಟ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ. ಒಬ್ಬ ವ್ಯಕ್ತಿ ಎ ಇಂದ ಪ್ರಾರಂಭಿಸಿ ಒಂದ್ ಸುತ್ತ ಹಾಕ್ತಾನ ಅಂತ ತಿಳ್ಕೊಳ್ಳೋಣ, 40 ಸೆಕೆಂಡ್. ಎರಡನೇ ಸುತ್ತ ಹಾಕ್ತಾನೆ 80 ಸೆಕೆಂಡ್. ಮೂರನೇ ಸುತ್ತ ಹಾಕ್ತಾನೆ 120 ಸೆಕೆಂಡ್. ಹೌದಾ. ಹಾಗಾದ್ರೆ ಟೋಟಲ್ ತೆಗೆದುಕೊಂಡಂತ ವೇಳೆ ಎಷ್ಟಿದೆ? 140 ಸೆಕೆಂಡ್ ಇದೆ. 3 ಸುತ್ತ ಹಾಕಿದಾಗ 120 ಸೆಕೆಂಡ್ ಏನಾಯ್ತು? ಕವರ್ ಆಯ್ತು. ಹಂಗಾರೆ ಉಳಿದಿದ್ದೆಷ್ಟು? 20 ಸೆಕೆಂಡ್. 20 ಸೆಕೆಂಡ್. ಯಾಕಂದ್ರೆ ಸ್ಥಾನ ಪಲ್ಲಟದಲ್ಲಿ ಒಂದು ಕಾಯ ಯಾವ ಬಿಂದುವಿನಿಂದ ಪ್ರಾರಂಭಿಸಿರ್ತದ ಅದ ಬಿಂದುವಿಗೆ ಬಂದು ಮುಟ್ತಾ ಇದೆ ಅಂದ್ರೆ ಏನು? ಸ್ಥಾನ ಪಲ್ಲಟ 0. ಹಾಗಾದ್ರೆ 3 ಸುತ್ತನ್ನ ಹಾಕಿದಾಗ ಸ್ಥಾನ ಪಲ್ಲಟ 0 ಆಗಿದೆ. ಇನ್ನು ಉಳಿದಿದ್ದೆಷ್ಟು? 20 ಸೆಕೆಂಡ್. ಕಾಯ ಎ ಇಂದ ಬಿ ವರೆಗೆ ಪೂರ್ತಿ ಒಂದು ಸುತ್ತನ್ನ ಹಾಕ್ಲಿಕ್ಕೆ 40 ಸೆಕೆಂಡ್ ತಗೊಳ್ಕೊಳ್ತಾ ಇತ್ತು. ಹಾಗಾದ್ರೆ ಅರ್ಧ ವೃತ್ತವನ್ನ ಚಲಿಸ್ಲಿಕ್ಕೆ ಕಾಯ ಎಷ್ಟು ತೆಗೆದುಕೊಳ್ತದೆ? 20 ಸೆಕೆಂಡ್ ಅಂದ. ಹಾಗಾದ್ರೆ ಎ ಇಂದ ಬಿ ವರೆಗೂ ಕಾಯ ಚಲಿಸಿದೆ. ಎ ಇಂದ ಬಿ ವರೆಗೂ ಏನ್ ಚಲಿಸಿದೆ ಅಲ್ಲ, ಅಲ್ಲಿ ಚಲಿಸಿದ ದೂರವನ್ನು ಕಂಡುಹಿಡಿಯೋದಿಲ್ಲ. ನಮ್ಗೆ ಏನ್ ಕಂಡುಹಿಡಿಬೇಕಾಗಿದೆ? ಸ್ಥಾನ ಪಲ್ಲಟ. ಹಾಗಾದ್ರೆ ವೃತ್ತೀಯ ಪದದಲ್ಲಿ ಕಾಯ ಏನ್ ಚಲಿಸ್ತಾ ಇದೆ ಅದನ್ನು ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ. ಕಾಯ ಚಲಿಸಿದಂತ ಅತ್ಯಂತ ಕನಿಷ್ಠ ದೂರ ಯಾವ್ದಪ್ಪ ಅಂದ್ರೆ ಎ ಬಿ. ಸ್ಟ್ರೇಟ್ ಲೈನ್ ಅಲ್ಲಿ ಎ ಬಿ. ಹಾಗಾದ್ರೆ ಎ ಟು ಬಿ ಈಗಾಗಲೇ ನಮ್ಗೆ ಏನ್ ಗೊತ್ತಿದೆ? ವ್ಯಾಸ ಎಷ್ಟಿದೆ? 200 ಮೀಟರ್. ಹಾಗಾದ್ರೆ ಕಾಯದ ಸ್ಥಾನ ಪಲ್ಲಟ ಎಷ್ಟಪ್ಪ ಅಂದ್ರೆ 200 ಮೀಟರ್. 200 ಮೀಟರ್. ಯಾಕಂದ್ರೆ ಎ ಇಂದ ಬಿಗೆ ಸ್ಟ್ರೇಟ್ ಲೈನ್ ಅಲ್ಲಿ ಕಾಯ ಕ್ರಮಿಸಿದಂತ ಅತ್ಯಂತ ಕನಿಷ್ಠ ದೂರನೇನು? ಸ್ಥಾನ ಪಲ್ಲಟ. ಎ ಇಂದ ಬಿ ವರೆಗೂ ಚಲಿಸಿದೆ. ಅದನ್ನ ಆಲ್ರೆಡಿ ವ್ಯಾಸ ರೂಪದಲ್ಲಿ ಕೊಟ್ಟಿದ್ದಾರೆ. ಎಷ್ಟಿದೆ? 200 ಮೀಟರ್. ಹಾಗಾದ್ರೆ ಏನು? ಕಾಯ ಚಲಿಸಿದಂತ ದೂರ 2198 ಮೀಟರ್. ಕಾಯ ಹೊಂದಿದಂತ ಸ್ಥಾನ ಪಲ್ಲಟ ಎಷ್ಟಪ್ಪ ಅಂದ್ರೆ 200 ಮೀಟರ್. ನೋಡ್ರಿ, ಎರಡನೇ ಲೆಕ್ಕ ಏನಿದೆಪ್ಪ ಅಂದ್ರೆ ಜೋಸೆಫ್ 300 ಮೀಟರ್ ನೇರ ರಸ್ತೆಯ ಒಂದು ತುದಿ ಎ ಇಂದ ಇನ್ನೊಂದು ತುದಿ ಬಿ ಗೆ 2 ನಿಮಿಷ 2 ನಿಮಿಷ 30 ಸೆಕೆಂಡ್ಗಳಲ್ಲಿ ನಿಧಾನಗತಿಯಲ್ಲಿ ಓಡ್ತಾ ಇದ್ದಾನೆ ಅಂದ್ರೆ ಜಾಗ್ ಮಾಡ್ತಾ ಇದ್ದಾನ. ನಂತರ ದಿಕ್ಕು ಬದಲಾಯಿಸಿ, ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾನೆ ಆ ದಿಕ್ಕನ್ನು ಬದಲಾಯಿಸಿ 100 ಮೀಟರ್ ದೂರದ ಸಿಗೆ 1 ನಿಮಿಷದಲ್ಲಿ ಓಡ್ತಾನ. ಹಂಗಾದ್ರೆ ಅದರಲ್ಲೇ ಕ್ವಶನ್ ಅಲ್ಲಿ ಮತ್ತೆ ಎ ಏನಪ್ಪಾ ಅಂದ್ರೆ ಎ ಇಂದ ಬಿಗೆ, ಆಮೇಲೆ ಬಿ ಏನಪ್ಪಾ ಅಂದ್ರೆ ಎ ಇಂದ ಸಿಗೆ ನಿಧಾನಗತಿಯ ಓಟದ ಸರಾಸರಿ ಜವ ಮತ್ತು ಸರಾಸರಿ ವೇಗಗಳನ್ನ ಕಂಡುಹಿಡಿಯಿರಿ. ಸರಾಸರಿ ಜವ ಮತ್ತು ಸರಾಸರಿ ವೇಗಗಳನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಹಾಗಾದ್ರೆ ನಾವು ಸರಾಸರಿ ಜವ ಮತ್ತು ಸರಾಸರಿ ವೇಗಗಳನ್ನ ಕಂಡುಹಿಡಿಬೇಕಾದ್ರೆ ಯಾವ ಸೂತ್ರವನ್ನ ಬಳಸ್ತೀವಿ ಅನ್ನೋದನ್ನ ಚಲನೆ ಚಾಪ್ಟರ್ ಅಲ್ಲಿ ವಿವರವಾಗಿ ಏನ್ ಮಾಡಿದ್ವಿ ಅಂದ್ರೆ ಅಭ್ಯಾಸ ಮಾಡಿದ್ವಿ. ಮತ್ತೊಂದ್ಸಲ ಆ ಫಾರ್ಮುಲಾಗಳನ್ನ ಯೂಸ್ ಮಾಡ್ಬಿಟ್ಟು ಸರಾಸರಿ ಜವ ಮತ್ತು ಸರಾಸರಿ ವೇಗಗಳನ್ನ ಕಂಡುಹಿಡಿಯುವಂತ ಕೆಲಸ ಮಾಡೋಣ. ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಯಾವ್ದು ಬಿಡಿಸೋಣಪ್ಪ ಅಂದ್ರೆ ಎ ಆಪ್ಷನ್ ಬಿಡಿಸೋಣ. ಏನಪ್ಪಾ ಅಂದ್ರೆ ಎ ಇಂದ ಬಿಗೆ ಮೊದಲನೇದು ಸರಾಸರಿ ಜವ. ಯಾವುದು? ಸರಾಸರಿ ಜವ. ಹಾಗಾದ್ರೆ ಸರಾಸರಿ ಜವ ಇಸ್ ಈಕ್ವಲ್ ಟು ಕಾಯ ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ಏನಪ್ಪಾ ಅಂದ್ರೆ ಒಟ್ಟು ಕಾಲ.
ಇದು ಏನಪ್ಪಾ ಅಂದ್ರೆ ಸರಾಸರಿ ಜವಕ್ಕೆ ಸಂಬಂಧಪಟ್ಟಂತ ಸೂತ್ರ. ಇಲ್ಲಿ ಕಾಯ ಎ ಇಂದ ಬಿ ಗೆ ಎಷ್ಟು ಚಲಿಸಿದೆಪ್ಪ ಅಂದ್ರೆ 300 ಮೀಟರ್ ಚಲಿಸಿದೆ. ಎಷ್ಟು? 300 ಮೀಟರ್. ಕಾಯ ತೆಗೆದುಕೊಂಡಂತಹ ವೇಳೆ ಟಿ ಇಸ್ ಈಕ್ವಲ್ ಟು ನೋಡ್ರಿ 2 ನಿಮಿಷ ಎಷ್ಟು 30 ಸೆಕೆಂಡ್ ಇದೆ. ಹಾಗಾದ್ರೆ ಇದನ್ನ ಪೂರ್ತಿಯಾಗಿ ಸೆಕೆಂಡ್ಸ್ ಕನ್ವರ್ಟ್ ಮಾಡಿದಾಗ 2 ನಿಮಿಷ ಅಂದ್ರೆ 120 ಸೆಕೆಂಡ್ ಪ್ಲಸ್ 30 ಸೆಕೆಂಡ್ ಟೋಟಲ್ ಎಷ್ಟಾಯ್ತು? 150 ಸೆಕೆಂಡ್. ಟೋಟಲ್ ಎಷ್ಟಾಯ್ತು? 150 ಸೆಕೆಂಡ್. ಹಾಗಾದ್ರೆ 150 ಸೆಕೆಂಡ್ ಕಾಯ ತೆಗೆದುಕೊಂಡಂತ ಒಟ್ಟು ಕಾಲ. ಹಂಗಾದ್ರೆ 150 ಒಂದಲೇ, 150 ಎರಡಲೆ. ಹಾಗಾದ್ರೆ ಕಾಯದ ಸರಾಸರಿ ಜವ ಎಷ್ಟಪ್ಪ ಅಂದ್ರೆ 2 ಮೀಟರ್ ಪರ್ ಸೆಕೆಂಡ್. ಕಾಯದ ಸರಾಸರಿ ಜವ ಎಷ್ಟು? 2 ಮೀಟರ್ ಪರ್ ಸೆಕೆಂಡ್. ಇನ್ನು ಎ ಇಂದ ಬಿ ಗೆ ಸರಾಸರಿ ವೇಗವನ್ನ ಕಂಡುಹಿಡಿಬೇಕು. ಏನ್ ಮಾಡಬೇಕು? ಸರಾಸರಿ ವೇಗವನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಸರಾಸರಿ ವೇಗ ಇಸ್ ಈಕ್ವಲ್ ಟು ಸೂತ್ರ ಏನಿದೆಪ್ಪ ಅಂದ್ರೆ ಸ್ಥಾನ ಪಲ್ಲಟ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ ಅಥವಾ ತೆಗೆದುಕೊಂಡ ಕಾಲ. ಹೌದಾ? ಕಾಯ ಇಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇರೋದ್ರಿಂದ ಏನಪ್ಪಾ ಅಂದ್ರೆ ಸ್ಥಾನ ಪಲ್ಲಟ ಕೂಡ ಎಷ್ಟು? 300 ಮೀಟರ್. ತೆಗೆದುಕೊಂಡಂತ ಕಾಲ ಕೂಡ ಎಷ್ಟು? 150 ಸೆಕೆಂಡ್. ಹಾಗಾದ್ರೆ ಸರಾಸರಿ ವೇಗ ಇಸ್ ಈಕ್ವಲ್ ಟು ಏನಪ್ಪಾ 150 ಒಂದ್ಲೆ, 150 ಎರಡ್ಲೆ. ಹಾಗಾದ್ರೆ 2 ಮೀಟರ್ ಪರ್ ಸೆಕೆಂಡ್. ಹೌದಾ? ಎ ಇಂದ ಬಿ ಗೆ ಕಂಡುಹಿಡಿದ್ವಿ ಏನು? ಸರಾಸರಿ ಜವ ಮತ್ತು ಸರಾಸರಿ ವೇಗ. ಇನ್ನ ಎ ಇಂದ ಸಿ ಗೆ ಏನಿದೆ? ಅದು ಸರಾಸರಿ ಜವ ಮತ್ತು ಸರಾಸರಿ ವೇಗವನ್ನ ಕಂಡುಹಿಡಿಯಬೇಕು. ನೋಡ್ರಿ, ಇನ್ನೇನ್ ಕಂಡುಹಿಡ್ಬೇಕಂದ್ರೆ ಬಿ ಎ ಇಂದ ಸಿಗೆ ಸರಾಸರಿ ಜವ ಮತ್ತು ಸರಾಸರಿ ವೇಗಗಳನ್ನ ಕಂಡುಹಿಡಿಯಬೇಕು. ಹಾಗಾದ್ರೆ ಮತ್ತೆ ಸೇಮ್ ಸರಾಸರಿ ಜವ ಇಸ್ ಈಕ್ವಲ್ ಟು ಕಾಯ ತೆಗೆದುಕೊಂಡಂತಹ ಕಾಯದ ಒಟ್ಟು ಕಾಲ, ಕಾಯ ಚಲಿಸಿದಂತಹ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ಹೌದಾ? ಹಾಗಾದ್ರೆ ಕಾಯ ಚಲಿಸಿದಂತ ಒಟ್ಟು ದೂರ. ಹೌದಾ? ಎ ಇಂದ ಸಿ ವರೆಗೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಬ್ಬ ವ್ಯಕ್ತಿ ಜೋಸೆಫ್ ಅನ್ನೋನು ಎ ಇಂದ ಬಿ ಗೆ ಏನ್ ಮಾಡಿದಾನೆ ಅಂದ್ರೆ ಚಲಿಸಿದಾನೆ. ಇದು ಎ, ಇದು ಬಿ. ಹೌದಾ? ಇಲ್ಲಿ ಎಷ್ಟು? 300 ಮೀಟರ್. ಎಷ್ಟು ಸೆಕೆಂಡ್ಗಳಲ್ಲಿ? 150 ಸೆಕೆಂಡ್ಗಳಲ್ಲಿ ಚಲಿಸಿದಾನ. ಹೌದಾ? ಎ ಇಂದ ಬಿಗೆ ಮತ್ತೆ ಬಿ ಇಂದ ಈ ಡೈರೆಕ್ಷನ್, ಬಿ ಇಂದ ಸಿ ಗೆ ಈ ಡೈರೆಕ್ಷನ್ ಉಲ್ಟಾ ತನ್ನ ದಿಕ್ಕನ್ನ ಬದಲಾಯಿಸಿ ಎಷ್ಟು ಚಲಿಸಿದಾನಪ್ಪ ಅಂದ್ರೆ 100 ಮೀಟರ್ ಚಲಿಸಿದಾನ. ಆಮೇಲೆ ಇಲ್ಲಿ ಅವನು ತೆಗೆದುಕೊಂಡಂತ ವೇಳೆ 1 ನಿಮಿಷ. 1 ನಿಮಿಷ ಅಂದ್ರೆ 60 ಸೆಕೆಂಡ್. 1 ನಿಮಿಷ ಅಂದ್ರೆ ಎಷ್ಟು? 60 ಸೆಕೆಂಡ್. ನೋಡ್ರಿ, ಎ ಇಂದ ಸಿ ವರೆಗೆ ಇನ್ನೇನ್ ಮಾಡ್ರಿ? ಸರಾಸರಿ ಜವ ಮತ್ತು ಸರಾಸರಿ ಏನ್ ಕಂಡುಹಿಡಿತಾ ಇದ್ದಾರೆ? ವೇಗವನ್ನ ಕಂಡುಹಿಡಿತಾ ಇದ್ದಾರೆ. ಹಾಗಾದ್ರೆ ಕಾಯ ಚಲಿಸಿದ ಒಟ್ಟು ದೂರ ಎಷ್ಟಿದೆ? ಮೊದಲು ಎ ಇಂದ ಬಿ ಗೆ 300 ಮೀಟರ್ ಚಲಿಸ್ತಾನ, ಪ್ಲಸ್ ಬಿ ಇಂದ ಮತ್ತೆ ಸಿ ಗೆ 100 ಮೀಟರ್ ಚಲಿಸ್ತಾನ. ಕಾಯ ಚಲಿಸಿದ ಒಟ್ಟು ದೂರ. ಆಮೇಲೆ ತೆಗೆದುಕೊಂಡಂತ ಒಟ್ಟು ಕಾಲ ಎ ಇಂದ ಬಿ ಗೆ 150 ಸೆಕೆಂಡ್. ಆಮೇಲೆ ಬಿ ಇಂದ ಮತ್ತೆ ಸಿ ಗೆ ಎಷ್ಟಪ್ಪ ಅಂದ್ರೆ 60 ಸೆಕೆಂಡ್. ಎಷ್ಟು? 60 ಸೆಕೆಂಡ್. ಹಾಗಾದ್ರೆ ಏನಪ್ಪಾ ಅಂದ್ರೆ 400 ಮೀಟರ್ ಡಿವೈಡೆಡ್ ಬೈ 210 ಸೆಕೆಂಡ್. ಹಾಗಾದ್ರೆ ಸರಾಸರಿ ಜವ ಹೌದಾ? ಸರಾಸರಿ ಜವ ಎಷ್ಟಾಗ್ತದಪ್ಪ ಅಂದ್ರೆ ಹೌದಾ 1.9 ಮೀಟರ್ ಪರ್ ಸೆಕೆಂಡ್. ಇಂದ ಸಿಗೆ ಕಾಯದ ಸರಾಸರಿ ಜವ ಎಷ್ಟು?
1.9 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾರ್ಯದ ಸರಾಸರಿ ವೇಗ. ಏನ್ ಕಂಡುಹಿಡಿಬೇಕಿನ ಸರಾಸರಿ ವೇಗ. ಸರಾಸರಿ ವೇಗ ಈಗಾಗಲೇ ಸೂತ್ರ ಹೇಳಿದೆ, ಏನು? ಸ್ಥಾನ ಪಲ್ಲಟ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ತೆಗೆದುಕೊಂಡ ಏನು ಒಟ್ಟು ಕಾಲ. ಹಂಗಾದ್ರೆ ನೋಡ್ರಿ, ಕಾಯ ಚಲಿಸಿದಂತ ಅತ್ಯಂತ ಕಡಿಮೆ ದೂರವನ್ನ, ಅತ್ಯಂತ ಕನಿಷ್ಠ ದೂರವನ್ನ ನಾವೇನ್ ಕರೆದಿದ್ದೀವಿ ಅಂದ್ರೆ ಸ್ಥಾನ ಪಲ್ಲಟ ಅಂತ ಕರೆದಿದ್ದೀವಿ. ಏನ್ ಕರೆದಿದ್ದೀವಿ? ಸ್ಥಾನ ಪಲ್ಲಟ. ಹಂಗಾದ್ರೆ ಆ ವ್ಯಕ್ತಿ ಎ ಇಂದ ಬಿ ಗೆ 300 ಮೀಟರ್ ಚಲಿಸಿದ್ದ. ಎಷ್ಟು ಮೀಟರ್ ಚಲಿಸಿದ್ದ? 300 ಮೀಟರ್ ಚಲಿಸಿದ್ದ. ಆಮೇಲೆ ದಿಕ್ಕನ್ನ ಬದಲಾಯಿಸಿ ಅದೇ ದಿಕ್ಕಿನಲ್ಲಿ ವಾಪಸ್ ಬಂದಿದ್ದಾನೆ. ಎಷ್ಟು ಮೀಟರ್? 100 ಮೀಟರ್. ಹಂಗಾದ್ರೆ ಅತ್ಯಂತ ಕನಿಷ್ಠ ದೂರ ಅಂದ್ರೆ ಅದನ್ನ ಮೈನಸ್ ಮಾಡ್ಬೇಕಾಗ್ತದೆ ನಾವು. ಹೌದಾ? 300 ಮೈನಸ್ 100. ಆದ್ರೆ ಕಾಯ ತೆಗೆದುಕೊಂಡಂತ ಕಾಲ ಏನಪ್ಪಾ ಅಂದ್ರೆ ಎ ಇಂದ ಸಿ ವರೆಗೆ, ಸಾರಿ ಬಿ ವರೆಗೆ, ಬಿ ಇಂದ ಮತ್ತೆ ಸಿ ವರೆಗೆ ತೆಗೆದುಕೊಂಡಂತ ಕಾಲ ಮೈನಸ್ ಆಗಲ್ಲ. ಅದು ಎಷ್ಟು ಉಳಿತದಪ್ಪ ಅಂದ್ರೆ ಎಷ್ಟು? 150 ಸೆಕೆಂಡ್ ಪ್ಲಸ್ 60 ಸೆಕೆಂಡ್. ಯಾಕೆ 1 ನಿಮಿಷ ಅಂದ್ರೆ ಎಷ್ಟು? 60 ಸೆಕೆಂಡ್. ಹಂಗಾದ್ರೆ 200 ಮೀಟರ್ಸ್, 300 ಮೈನಸ್ 100 ಎಷ್ಟು? 200 ಮೀಟರ್ಸ್ ಡಿವೈಡೆಡ್ ಬೈ 210 ಸೆಕೆಂಡ್ಸ್. 210 ಸೆಕೆಂಡ್ಸ್. ಹಂಗಾದ್ರೆ ಕಾಯದ ಸರಾಸರಿ ವೇಗ, ಸರಾಸರಿ ವೇಗ ಎಷ್ಟಪ್ಪ ಅಂದ್ರೆ ಸರಾಸರಿ ವೇಗ 0.95 ಮೀಟರ್ ಪರ್ ಸೆಕೆಂಡ್. 0.95 ಮೀಟರ್ ಪರ್ ಸೆಕೆಂಡ್. ಇದೇನಪ್ಪಾ ಅಂದ್ರೆ ಕಾಯದ ಸರಾಸರಿ ವೇಗ. ಹೌದಾ? ಇನ್ನ ನೆಕ್ಸ್ಟ್ ಪ್ರಾಬ್ಲಮ್ ಲಕ್ಷ ಕೊಡ್ರಿ. ಅಬ್ದುಲ್ ವಾಹನದಲ್ಲಿ ಶಾಲೆಗೆ ಹೋಗುವಾಗ ತನ್ನ ಪ್ರಯಾಣದ ಸರಾಸರಿ ವೇಗವನ್ನ 20 ಕಿಲೋಮೀಟರ್ ಪರ್ ಅವರ್ ಎಂದು ಲೆಕ್ಕಾಚಾರ ಹಾಕಿದ್ದಾನೆ. ಅದೇ ಮಾರ್ಗವಾಗಿ ಆತ ಹಿಂತಿರುಗಿ ಪ್ರಯಾಣಿಸುವಾಗ ಟ್ರಾಫಿಕ್ ಕಡಿಮೆ ಇದ್ದ ಕಾರಣ ಅವನ ಸರಾಸರಿ ಜವ 30 ಕಿಲೋಮೀಟರ್ ಪರ್ ಸ್ಪೀಡ್ ಇದು ಜವ ಏನಾಗಿದೆ ಅಂದ್ರೆ ಹೆಚ್ಚಾಗಿದೆ, 30 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಅಬ್ದುಲ್ ಪ್ರಯಾಣದ ಸರಾಸರಿ ವೇಗವೆಷ್ಟು? ಸರಾಸರಿ ವೇಗವೆಷ್ಟು? ನಾವು ಈಗಾಗಲೇ ಏನ್ ಮಾಡಿದೀವಿ ಅಂದ್ರೆ ಚಲನೆ ಚಾಪ್ಟರ್ನ ಅಭ್ಯಾಸ ಮಾಡ್ಬೇಕಾದ್ರೆ ಸರಾಸರಿ ಜವ ಮತ್ತು ಸರಾಸರಿ ವೇಗವನ್ನ ಕಂಡುಹಿಡಿಯಬೇಕಾದ್ರೆ ಬಳಸುವಂತ ಸೂತ್ರಗಳನ್ನ ಅಭ್ಯಾಸ ಮಾಡಿದೀವಿ. ಈಗ ಸರಾಸರಿ ಜವವನ್ನ ಕಂಡುಹಿಡಿಯಬೇಕಾದ್ರೆ ಕಾಯ ಚಲಿಸಿದಂತ ಒಟ್ಟು ದೂರ ಡಿವೈಡೆಡ್ ಬೈ ಕಾಯ ತೆಗೆದುಕೊಂಡಂತ ಒಟ್ಟು ಕಾಲ. ಕಾಯ ತೆಗೆದುಕೊಂಡಂತ ಒಟ್ಟು ಕಾಲ ಮಾಡಿ ನಾವು ಸರಾಸರಿ ಜವವನ್ನು ಕಂಡುಹಿಡ್ತೀವಿ. ಇನ್ನು ಸರಾಸರಿ ವೇಗವನ್ನ ವಿ ಸರಾಸರಿಯನ್ನ ಕಂಡುಹಿಡಿಯಬೇಕಾದ್ರೆ ಏನಪ್ಪಾ ಅಂದ್ರೆ ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ, ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ ಡಿವೈಡ್ ಬೈ 2 ಅಂತ ಬಳಸ್ತಾ ಇದ್ವಿ. ಹಾಗಾದ್ರೆ ಅದನ್ನ ಪರಿಗಣಿಸಿ ನಾವು ಆರಂಭಿಕ ವೇಗ ಅಥವಾ ಅಂತಿಮ ವೇಗ, ಆರಂಭಿಕ ವೇಗ ಮತ್ತು ಅಂತಿಮ ವೇಗ ಅಂತ ತೆಗೆದುಕೊಂಡು ಡಿವೈಡೆಡ್ ಬೈ 2 ಮಾಡಿದ್ದೆ ಆದ್ರೆ ಅದು ಎಲ್ಲರೂ ಸಿಂಪಲ್ ಆಗಿ ಇದನ್ನ ಮ್ಯಾಕ್ಸಿಮಮ್ ಹುಡುಗರು ಮಾಡ್ತಿರ್ತಾರೆ, ಟ್ರೈ ಮಾಡ್ತಿರ್ತಾರ. ಆದ್ರೆ ಈ ಲೆಕ್ಕದಲ್ಲಿ ಅದನ್ನ ಟ್ರೈ ಮಾಡೋಂಗಿಲ್ಲ. ಯಾಕೆ ಏನು 20 ಪ್ಲಸ್ 30 ಡಿವೈಡೆಡ್ ಬೈ 2 ಅಂತ ಮಾಡಿದಾಗ ಏನ್ ಬರ್ತದ ಅಂದ್ರೆ 25 ಕಿಲೋಮೀಟರ್ ಪರ್ ಅವರ್ ಬರ್ತದ. ಹೌದಾ? ಇದು ಏನಪ್ಪಾ ಅಂದ್ರೆ ಹೋಗುವಾಗ ಎ ಇಂದ ಬಿ ಗೆ ಒಬ್ಬ ಹುಡುಗ ಚಲಿಸ್ತಾ ಇದ್ದಾನ, ಎ ಇಂದ ಬಿ ಚಲಿಸ್ತಾ ಇದ್ದಾನಂದ್ರೆ ಹೋಗುವಾಗ ಎಷ್ಟಿದೆ? 20 ಕಿಲೋಮೀಟರ್ ಪರ್ ಅವರ್ ಇದೆ. ಆಮೇಲೆ ಬರುವಾಗ ಎಷ್ಟಿದೆ? 30 ಕಿಲೋಮೀಟರ್ ಪರ್ ಅವರ್ ಇದೆ. ಹಾಗಾದ್ರೆ ಸರ್ ಸರಾಸರಿ ಎರಡು ಕೂಡಿಸಿದಾಗ 50 ಕಿಲೋಮೀಟರ್, ಸರಾಸರಿ 25 ಕಿಲೋಮೀಟರ್ ಆಯ್ತಲ್ಲ ಅಂತ ನಿಮ್ಗೆ ಅನಿಸ್ತದ. ಆದ್ರೆ ಅದು ಸರಿಯಾದ ಮೆಥಡ್ ಅಲ್ಲ. ಸರಿಯಾದ ಮೆಥಡ್ ಏನು ಅಲ್ಲ. ಹಾಗಾದ್ರೆ ಸರಾಸರಿ ವೇಗವನ್ನ ಕಂಡುಹಿಡಿಯಬೇಕಾದ್ರೆ, ಹೌದಾ, ನಾವು ವೇಗ ಕಂಡುಹಿಡಿಯಲಿಕ್ಕೆ ಬಳಸುವಂತ ಸೂತ್ರ ಇದು. ಸರಾಸರಿ ವೇಗವನ್ನ ಕಂಡುಹಿಡಿಯಲಿಕ್ಕೆ ನಾವೇನ್ ಮಾಡ್ತೀವಿ? ವೇಗ ಕಂಡುಹಿಡಿಯಲು ಬಳಸುವಂತಹ ಸೂತ್ರ. ಹೌದಾ? ವೇಗ ಕಂಡುಹಿಡಿಯಲಿಕ್ಕೆ ಬಳಸುವಂತ ಸೂತ್ರ ಅದು ಜವವನ್ನ ಕಂಡುಹಿಡಿಯಲಿಕ್ಕೆ ಬಳಸುವಂತ ಸೂತ್ರ ಯಾವ್ದಪ್ಪ ಅಂದ್ರೆ ವೇಗ ಇಸ್ ಈಕ್ವಲ್ ಟು ಸ್ಥಾನ ಪಲ್ಲಟ ಡಿವೈಡ್ ಬೈ ಕಾಲ ಅಥವಾ ಕಾಯ ಚಲಿಸಿದ ಒಟ್ಟು ದೂರ. ಸರಾಸರಿ ವೇಗ ಇಸ್ ಈಕ್ವಲ್ ಟು ಅಥವಾ ಸರಾಸರಿ ಜವ ಇಸ್ ಈಕ್ವಲ್ ಟು ಏನು? ಕಾಯ ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ಕಾಯ ತೆಗೆದುಕೊಂಡಂತ ಒಟ್ಟು ಕಾಲ. ತೆಗೆದುಕೊಂಡ ಒಟ್ಟು ಕಾಲ
ಒಟ್ಟು ಕಾಲ. ಹಾಗಾದ್ರೆ ಏನು, ಕಾಯ ಚಲಿಸಿದಂತಹ ಒಟ್ಟು ದೂರವನ್ನು ಕೊಟ್ಟಿಲ್ಲ, ಕಾಯ ತೆಗೆದುಕೊಂಡಂತಹ ಒಟ್ಟು ವೇಳೆಯನ್ನು ಕೊಟ್ಟಿಲ್ಲ. ಅವುದನ್ನು ಮೊದಲು ಕಂಡು ಹಿಡಿದು ಆಮೇಲೆ ನಾವೇನ್ ಕಂಡು ಹಿಡಿಬೇಕಂದ್ರೆ ಸರಾಸರಿ ವೇಗ. ಏನ್ ಕಂಡು ಹಿಡ್ಕೋಬೇಕು? ಸರಾಸರಿ ವೇಗ. ಹಾಗಾದ್ರೆ ಮೊದಲು ಏನ್ ಮಾಡೋಣ ಅಂದ್ರೆ ಕಾಯ ಚಲಿಸಿದಂತಹ ಒಟ್ಟು ದೂರವನ್ನ ಕಂಡುಹಿಡ್ಕೊಳ್ಳೋಣ, ಅಥವಾ ಕಾಯ ತೆಗೆದುಕೊಂಡಂತಹ ಒಟ್ಟು ಕಾಲವನ್ನ ಕಂಡುಹಿಡ್ಕೊಳ್ಳೋಣ. ಕಾಯ ತೆಗೆದುಕೊಂಡ ಒಟ್ಟು ಕಾಲ. ಹಾಗಾದ್ರೆ ಕಾಯ ತೆಗೆದುಕೊಂಡಂತ ಒಟ್ಟು ಕಾಲ ಎ ಇಂದ ಬಿ ವರೆಗೂ ಒಂದು ಕಾಲ ಇದೆ, ಅದನ್ನ ನಾವು T1 ಅಂತ ತಗೊಳ್ಳೋಣ. ಬಿ ಇಂದ ಮತ್ತೆ ಎ ವರೆಗೂ ಒಂದು ಕಾಲ ಇದೆ, ಅದನ್ನ ನಾವು T2 ಅಂತ ತಗೊಳ್ಳೋಣ. ಹಾಗಾದ್ರೆ T1 ಮತ್ತು T2 ಏನಪ್ಪಾ ಅಂದ್ರೆ ಕಾಯ ತೆಗೆದುಕೊಂಡಂತಹ ಕಾಲಗಳು, ಎರಡು ಕಾಲಗಳಿದಾವೆ ಹೌದಾ. ಕಾಯ ತೆಗೆದುಕೊಂಡ ಕಾಲಗಳು T1 ಪ್ಲಸ್ T2, T1 ಪ್ಲಸ್ T2. ಹಾಗಾದ್ರೆ T1 ಎ ಇಂದ ಬಿ ವರೆಗೂ, ಎ ಇಂದ ಬಿ ವರೆಗೂ ಕಾಲವನ್ನು ಕಂಡುಹಿಡಿಯಬೇಕಾದ್ರೆ T1 ಇಸ್ ಈಕ್ವಲ್ ಟು, ಚಲಿಸಿದ ದೂರ ಒಟ್ಟು ಗುರುತಿಲ್ಲ ಹೌದಾ, ಅದಕ್ಕೆ ನಾವು ಗುರುತಿಲ್ಲ, ಅದನ್ನ ಡಿ ಅಂತ ತಗೋತೀವಿ. ಎ ಇಂದ ಬಿ ವರೆಗೂ ಡಿ, ಬಿ ಇಂದ ಎ ವರೆಗೂ ಕೂಡ ಡಿ ಹೌದಾ. ಹಾಗಾದ್ರೆ ಡಿ ಡಿವೈಡೆಡ್ ಬೈ ಮೇಲೆ ಎಷ್ಟಿದೆ 20, ಇದು T1. ಆಮೇಲೆ T2 ಎಷ್ಟು, ಡಿ ಡಿವೈಡೆಡ್ ಬೈ 30, ಡಿ ಡಿವೈಡೆಡ್ ಬೈ 30. ಹಾಗಾದ್ರೆ T1 ಪ್ಲಸ್ T2 ಮಾಡಿದಾಗ ಏನ್ ಮಾಡಿದಾಗ T1 ಪ್ಲಸ್ T2 ಮಾಡಿದಾಗ T1 ಪ್ಲಸ್ T2 T1 ಪ್ಲಸ್ T2 ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ಡಿ ಡಿವೈಡೆಡ್ ಬೈ 20 ಡಿ ಡಿವೈಡೆಡ್ ಬೈ 30 ಅಂತ ಆಗ್ತದೆ. ಹಾಗಾದ್ರೆ T1 ಪ್ಲಸ್ T2 ಇಸ್ ಈಕ್ವಲ್ ಟು 20 ಮತ್ತು 30 LCM ಲಸಾ ಎಷ್ಟಪ್ಪ ಅಂದ್ರೆ 60. ಹಾಗಾದ್ರೆ 60 20 ಎಷ್ಟಲೇ 60 ಮೂರ್ಲೆ ಹಂಗಾದ್ರೆ 3D. ಆಮೇಲೆ 30 ಎಷ್ಟಲೇ 60 ಏನ್ಲೆ 2D. ಹಾಗಾದ್ರೆ T1 ಪ್ಲಸ್ T2 ಏನ್ ಸಿಕ್ತು 5D by 60. 5D by 60. ಈ T1 T2 ಈಗಾಗಲೇ ಏನಂತ ಹೇಳಿದೀನಿ ನಾನು, ಕಾಯ ತೆಗೆದುಕೊಂಡಂತಹ ಒಟ್ಟು ಕಾಲ. ಇನ್ನ ಕಾಯ ಚಲಿಸಿದ ಒಟ್ಟು ದೂರ ಏನು, ಕಾಯ ಚಲಿಸಿದ ಒಟ್ಟು ದೂರ ಇಸ್ ಈಕ್ವಲ್ ಟು, ನೋಡ್ರಿ ಎ ಇಂದ ಬಿ ವರ್ಗೂ ಡಿ ಅಂತ ಹೇಳಿದೆ ಹೌದಾ. ಆಮೇಲೆ ಬಿ ಇಂದ ಎ ವರ್ಗು ಡಿ ಅಂತ ಹೇಳಿದೆ, ಎ ಇಂದ ಬಿ ವರ್ಗು ಡಿ, ಡಿ ಇಂದ ಏನು ಬಿ ಇಂದ ಎ ವರ್ಗು ಡಿ. ಹಾಗಾದ್ರೆ ಚಲಿಸಿದ ಒಟ್ಟು ದೂರ ಏನಪ್ಪಾ ಅಂದ್ರೆ 2D. ಚಲಿಸಿದ ಒಟ್ಟು ದೂರ 2D. ಕಾಯ ತೆಗೆದುಕೊಂಡಂತ ಒಟ್ಟು ಕಾಲ ಏನಪ್ಪಾ ಅಂದ್ರೆ 5D by 60. ಆಮೇಲೆ ಕಾಯ ಚಲಿಸಿದ ಒಟ್ಟು ದೂರ ಏನಪ್ಪಾ ಅಂದ್ರೆ 2D by 60. ಇದನ್ನ ಇಲ್ಲೇನ್ ನಾವು ಫಾರ್ಮುಲಾ ಅಂತ ಅಭ್ಯಾಸ ಮಾಡಿದ್ವಲ್ಲ, ಯಾವ್ದು ಫಾರ್ಮುಲಾ, ಸರಾಸರಿ ಜವ ಅಥವಾ ಸರಾಸರಿ ವೇಗಕ್ಕೆ ಬಳಸುವಂತ ಫಾರ್ಮುಲಾ ಏನು, ಕಾಯ ಚಲಿಸಿದ ಒಟ್ಟು ದೂರ ಅಥವಾ ಕಾಯ ಹೊಂದಿದಂತ ಒಟ್ಟು ಸ್ಥಾನಪಲ್ಲಟ ಡಿವೈಡ್ ಬೈ ತೆಗೆದುಕೊಂಡಂತ ಕಾಲ. ಈ ಫಾರ್ಮುಲಾದಲ್ಲಿ ನಾವೇನ್ ಮಾಡೋಣ ಅಂದ್ರೆ ತುಂಬೋಣ. ಕಾಯ ಚಲಿಸಿದ ಒಟ್ಟು ದೂರ ಎಷ್ಟಿದೆ 2D ಡಿವೈಡೆಡ್ ಬೈ ಕಾಯ ತೆಗೆದುಕೊಂಡಂತ ಒಟ್ಟು ಕಾಲ ಎಷ್ಟಿದೆ 5D by 60. 5D by 60 ಈ ಫಾರ್ಮುಲಾ ನಾನು ಬರ್ಕೊಳ್ತೀನಿ. ಹಾಗಾದ್ರೆ ನೋಡ್ರಿ 2D ಡಿವೈಡೆಡ್ ಬೈ 5D by 60 ಇದೆ. ಹಾಗಾದ್ರೆ 2D ಡಿವೈಡೆಡ್ ಇದನ್ನ ಇಂಟು ಮಾಡ್ತೀನಿ ನಾನು. ಇಂಟು ಮಾಡಿದಾಗ 60 ವೃತ್ಕ್ರಮಕ್ಕೆ ಒಳಗಾಗ್ತದೆ. ಡಿನಾಮಿನೇಟರ್ ಇರೋದು ವೃತ್ಕ್ರಮಕ್ಕೆ ಒಳಗಾಗ್ತದೆ. ವೃತ್ಕ್ರಮಕ್ಕೆ ಒಳಗಾಗಿ 5D ಡಿ ಏನಾಯ್ತು ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ 260 120 ಡಿವೈಡೆಡ್ ಬೈ 5 5 ಒಂದಲೇ 5 24. ಹಾಗಾದ್ರೆ ಕಾಯದ ಸರಾಸರಿ ವೇಗ ಏನು ವೇಗ ಎಷ್ಟಪ್ಪ, ಸರಾಸರಿ ವೇಗಪ್ಪ ಅಂದ್ರೆ 24 ಕಿಲೋಮೀಟರ್ ಪರ್ ಅವರ್. 24 ಕಿಲೋಮೀಟರ್ ಪರ್ ಅವರ್. ಇದು ರಾಂಗ್ ಮೆಥಡ್. ಇದೇನಪ್ಪ ಅಂತ ರೈಟ್ 24 ಕಿಲೋಮೀಟರ್ ಪರ್ ಅವರ್ ಹೌದಾ. ಸ್ವಲ್ಪ ಮೆಥಡಾಲಜಿನ ಕರೆಕ್ಟ್ ಆಗಿ ಬಳಸಿದ್ದಾದ್ರೆ ಅಂಥದ್ದು ನಾನು ಅಂಥದ್ದಿಲ್ಲ ಹೌದಾ. ನಾನೊಂದು ಸ್ವಲ್ಪ ನೀನು ಲೆಂದಿಯಸ್ಟ್ ಮಾಡಿದೆ, ನೀವು ಡೈರೆಕ್ಟ್ ಆಗಿ ಇಲ್ಲಿಂದನೂ ಬಿಡಿಸ್ಬೋದು.
ಕಾಯ ಚಲಿಸಿದ ಒಟ್ಟು ದೂರ ಎಷ್ಟು? ಎ ಇಂದ ಬಿ ವರೆಗೂ ಒಂದು ದೂರ, ಬಿ ಇಂದ ಎ ವರೆಗೂ ಒಂದು ದೂರ, 2D ಅಂತ ಡೈರೆಕ್ಟ್ ತಗೋಬಹುದು. ಆಮೇಲೆ ಕಾಯ ತೆಗೆದುಕೊಂಡಂತ ಕಾಲಗಳು 2 ಇದಾವ, T1 ಪ್ಲಸ್ T2. T1 ಏನ್ ತೆಗೆದುಕೊಂಡ್ವಿ? D/20. T2 ಏನ್ ತಗೊಂಡ್ವಿ? D/30. ಹಂಗಂದ್ರೆ ಎರಡು ಎಲ್ಸಿಎಂ ತೆಗೆದ್ರೆ 60 ಬರ್ತದ. 3D ಪ್ಲಸ್ 2D ಅಂದ್ರೆ 5D/60. ಇದೇನಪ್ಪಾ ಅಂದ್ರೆ ಕಾಯ ತೆಗೆದುಕೊಂಡಂತ ಒಟ್ಟು ಕಾಲ. ಹೌದಾ? ಸೂತ್ರದಲ್ಲಿ ಅದನ್ನು ತುಂಬಿದಾಗ ನಮ್ಗೇನ್ ಬರ್ತದೆ ಅಂದ್ರೆ ಸರಾಸರಿ ವೇಗ 24 ಕಿಲೋಮೀಟರ್ ಪರ್ ಹವರ್. 24 ಕಿಲೋಮೀಟರ್ ಪರ್ ಹವರ್. ಇನ್ನು ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. ಯಾಂತ್ರಿಕ ದೋಣಿಯೊಂದು ನಿಶ್ಚಲ ಸ್ಥಿತಿಯಿಂದ ಸರಳ ರೇಖೆಯ ಗುಂಟ 8 ಸೆಕೆಂಡುಗಳಲ್ಲಿ ಚಲಿಸಿ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷಕ್ಕೆ ಒಳಗಾಗಿದೆ. ಈ ಅವಧಿಯಲ್ಲಿ ಯಾಂತ್ರಿಕ ದೋಣಿ ಚಲಿಸಿದಂತಹ ದೂರವೆಷ್ಟು? ಈ ಅವಧಿಯಲ್ಲಿ ಯಾಂತ್ರಿಕ ದೋಣಿ ಚಲಿಸಿದಂತಹ ದೂರ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಕೊಟ್ಟಂತ ಅಂಶಗಳ ಮೇಲೆ ಒಂದು ಕಣ್ಣು ಹಾಸೋಣ. ಏನಪ್ಪಾ ಅಂದ್ರೆ ಕಾಯ ನಿಶ್ಚಲ ಸ್ಥಿತಿಯಿಂದ ಸರಳ ರೇಖೆಯ ಗುಂಟ ಚಲಿಸ್ತಾ ಇದೆ. ಕಾಯದ ಆರಂಭಿಕ ವೇಗ 0 ಮೀಟರ್ ಪರ್ ಸೆಕೆಂಡ್. ಆಮೇಲೆ ಕಾಲವನ್ನ ಕೊಟ್ಟಿದ್ದಾರೆ. ಕಾಲ ಎಷ್ಟಿದೆಯಪ್ಪ ಅಂದ್ರೆ t = 8 ಸೆಕೆಂಡ್. ಆಮೇಲೆ ಏನು ದೋಣಿಯ ವೇಗೋತ್ಕರ್ಷವನ್ನು ಕೊಟ್ಟಿದ್ದಾರೆ. a = 3.0 ಅಂದ್ರೆ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಮೇಲೆ ಯಾಂತ್ರಿಕ ದೋಣಿ ಚಲಿಸಿದಂತ ದೂರ ಎಷ್ಟು? s = ಕ್ವಶನ್ ಮಾರ್ಕ್. ಆಮೇಲೆ ಚಲನೆ ಎಂಬ ಪಾಠವನ್ನ ನಾನು ಹೇಳ್ಬೇಕಾದ್ರೆ ಕಾಯ ಏಕರೂಪ ವೇಗೋತ್ಕರ್ಷವನ್ನ ಹೊಂದ್ತಾ ಇದ್ರೆ ನೋಡ್ರಿ, ಚಲಿಸಿದ ದೂರವನ್ನ ಕಂಡುಹಿಡಿಲಿಕ್ಕೆ ಎಸ್ ಕಂಡುಹಿಡಿಲಿಕ್ಕೆ ನಾವು ಯಾವ ಸೂತ್ರ ಬಳಸ್ತೀವಿ ಅಂದ್ರೆ v² - u² = 2as. ಆದ್ರೆ ಈ ಸೂತ್ರವನ್ನ ಇಲ್ಲಿ ಬಳಸುವಂತ ಅವಶ್ಯಕತೆ ಇಲ್ಲ. ಯಾಕಿಲ್ಲಪ್ಪ ಅಂದ್ರೆ ಕಾಯ ಆರಂಭಿಕ ವೇಗ ಏನಿದೆ ನಿಶ್ಚಲ ಸ್ಥಿತಿಯಿಂದ ಪ್ರಾರಂಭ ಆಗಿದೆ 0 ಇಂದ. ಹೌದಾ? ಅದಕ್ಕೆ ನಾವು ಇಲ್ಲಿ ಯಾವ ಸೂತ್ರವನ್ನು ಬಳಸ್ತೀವಪ್ಪ ಅಂದ್ರೆ s = ut ಪ್ಲಸ್ ಹಾಫ್ at². ut ಪ್ಲಸ್ ಹಾಫ್ at². ಹಾಗಾದ್ರೆ s = u ಅಂದ್ರೆ 0, ಹೌದಾ, ಇಂಟು t ಅಂದ್ರೆ 8 ಪ್ಲಸ್ ಹಾಫ್ a 3 t 8 ಸ್ಕ್ವೇರ್ ಇಂಟು ಸ್ಕ್ವೇರ್. ಹಾಗಾದ್ರೆ s = 0 × 8 0. ಹಾಗಾದ್ರೆ ಹಾಫ್ ಇಂಟು 3 ಇಂಟು 8 64. ಎಷ್ಟು? 64. ಹಾಗಾದ್ರೆ 1 32. ಹಾಗಾದ್ರೆ 32 ಮೂರನೇ ಏನಪ್ಪಾ ಅಂದ್ರೆ s = 96 ಮೀಟರ್. ಹೌದಾ? ದೋಣಿ ಚಲಿಸಿದಂತ ದೂರ ಎಷ್ಟಪ್ಪ ಅಂದ್ರೆ s = 96 ಮೀಟರ್. ಹೌದಾ? ಟೋಟಲ್ ಏನು ಚಲನೆ ಪಾಠದಲ್ಲಿ 10 ಪ್ರಶ್ನೆಗಳು, ಅಭ್ಯಾಸ ಪ್ರಶ್ನೆಗಳಿದಾವ. ಇನ್ನು ಮುಂದಿನ ಲೆಕ್ಕ ಏನ್ ಬರ್ತದೆ ಅದು ಗ್ರಾಫ್ ಆಧಾರವಾಗಿ ಬಿಡಿಸ್ಬೇಕು. ಹೌದಾ? ಸಾಧ್ಯ ಆದಷ್ಟು ಇದೇ ಬೋರ್ಡ್ ಮೇಲೆ ನಾನು ಗ್ರಾಫ್ ಅನ್ನ ತೆಗೆದು ಆ ಪ್ರಶ್ನೆಗೆ ಉತ್ತರವನ್ನ ತಿಳಿಸುವಂತ ಕೆಲಸ. ಗ್ರಾಫ್ ಅನ್ನು ತೆಗೆದು ಏನ್ ಮಾಡ್ಬೇಕಂದ್ರೆ ಅಲ್ಲಿ ದೂರವನ್ನು ಕಂಡುಹಿಡಿಯಬೇಕಾಗಿದೆ. ಅದನ್ನ ತೆಗೆದು ನಾವು ನೆಕ್ಸ್ಟ್ ಕ್ಲಾಸ್ ಮಾಡೋಣ ಅಂದ್ರೆ ಬಿಡಿಸೋಣ. ಹೌದಾ? ಆಮೇಲೆ ಮುಂದಿನ ಪ್ರಶ್ನೆಗಳು ಒಂದು 2-3 ಪ್ರಶ್ನೆಗಳು ಗ್ರಾಫ್ಗೆ ಸಂಬಂಧಪಟ್ಟಂತ ಇದಾವ, ಹೆಚ್ಚು ಟೈಮ್ ಅನ್ನ ತೆಗೆದುಕೊಳ್ತಾವ. ಅದಕ್ಕೆ ಈ 4 ಪ್ರಶ್ನೆಗಳನ್ನ ಈ ಕ್ಲಾಸ್ ಅಲ್ಲಿ ಬಿಡಿಸ್ತಾ ಇದ್ದೀನಿ. ಉಳಿದ 6 ಪ್ರಶ್ನೆಗಳನ್ನ ಮುಂದಿನ ಕ್ಲಾಸ್ ಅಲ್ಲಿ ಬಿಡಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಹೌದಾ, ನಿಮ್ಗೇನಾದ್ರೂ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಚಲನೆ ಪಾಠ ಸಂಬಂಧಿಸಿದಂತೆ, ಹೌದಾ, ನಿಮ್ಮ 9th ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದಾರ ಅವರಿಗೆಲ್ಲ ಶೇರ್ ಮಾಡುವಂತ ಕೆಲಸ ಮಾಡ್ರಿ. ಆಮೇಲೆ 9th ಅಷ್ಟೇ ಅಲ್ಲ, ನಾನು 10th 8th ಟೋಟಲ್ ಆಗಿ ಸೈನ್ಸ್ಗೆ ಸಂಬಂಧಪಟ್ಟಂತದ್ದು, ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತದ್ದು, ಹೌದಾ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಆಮೇಲೆ ಏನು ಎಂಟ್ರನ್ಸ್ ಟೆಸ್ಟ್, ಇಂತಹ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಅದಕ್ಕೆ ಇಂತಹ ವಿಷಯಗಳಿಗೆ ಸಂಬಂಧಪಟ್ಟಂತ ಏನಾದ್ರು ನಿಮ್ಮ ಸುತ್ತಮುತ್ತಲಿರುವಂತ ಯಾರಾದ್ರೂ ಇದ್ರೆ ಅವ್ರಿಗೆ ಆ ವಿಡಿಯೋಗಳನ್ನ ನನ್ನ ಚಾನಲ್ನ ಓಪನ್ ಮಾಡಿದ್ರೆ ಆ ಎಲ್ಲಾ ವಿಡಿಯೋಗಳ ಪ್ಲೇಲಿಸ್ಟ್ ನಿಮ್ಗೆ ಸಿಗ್ತದ. ಆ ವಿಡಿಯೋಗಳನ್ನ ಶೇರ್ ಮಾಡುವಂತ ಕೆಲಸ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ. ಥ್ಯಾಂಕ್ ಯು.